ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಸಿನಿಪಾಕ ಪವರ್ಡ್ ಬೈ BMT ಮಸಾಲಾ. ರುಚಿಯಾದ ಅಡುಗೆಗೆ ಸಿನಿಮಾ ಒಗ್ಗರಣೆ. ನಮ್ಮ ಚಿತ್ರರಂಗಕ್ಕೆ ಸಾಕಷ್ಟು ಜನ ಹೊಸ ಕಲಾವಿದರು ಬರ್ತಾ ಇದ್ದಾರೆ. ಅವರು ಒಂದಲ್ಲ ಒಂದು ಕನಸಿಟ್ಕೊಂಡು ಹೀಗೆ ಇರಬೇಕು, ನಾವು ದೊಡ್ಡ ಸ್ಟಾರ್ ಆಗಬೇಕು, ಮತ್ತು ಒಂದಷ್ಟು ಕನಸುಗಳನ್ನ ಹೊತ್ಕೊಂಡು ಬರ್ತಾರೆ. ಅಂಥದ್ದೇ ಒಂದಷ್ಟು ಕನಸುಗಳನ್ನ ಹೊತ್ಕೊಂಡು ಬಂದಿರೋಂಥ ಕಲಾವಿದ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ರಂಗಭೂಮಿ ಕಲಾವಿದರು, ಅದಾದಮೇಲೆ ಶಾರ್ಟ್ ಮೂವಿ ಮಾಡಿದ್ರು, ಅದಾದಮೇಲೆ ಈಗ ಕಥೆಯಾದವರು ಸಿನಿಮಾದಿಂದ ಹಿರಿತೆರೆಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಯದುರಾಜ್. ಪ್ಲೀಸ್ ವೆಲ್ಕಮ್ ಯದುರಾಜ್ ಅವರೇ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಮೂಲತಃ ರಂಗಭೂಮಿ ಕಲಾವಿದರು. ಹೇಗೆ ಈ ಹುಚ್ಚು ಅಂತ? ನಾನು ಬರೀ ನಾಟಕನೇ ಮಾಡ್ತಾ ಇದ್ದಿದ್ದು. ಓಕೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಯಾಕೆ ನೀವು ಫಿಲಮ್ಗೂ ಟ್ರೈ ಮಾಡಬಾರ್ದು ಅಂತ ಹಿಂಗೆ ಡಿಸ್ಕಸ್ ಆಗಿ ನೋಡೋಣ ಅಂತ ಹಂಗೆ ಟ್ರೈ ಮಾಡ್ತಾ ಇದ್ದೀವಿ ಈಗ. ಓಕೆ, ಮೂಲತಃ ಯಾವ ಊರಿನವರು? ಆ್ಯಕ್ಚುಲಿ ತುಮಕೂರು. ಹೌದಾ? ಅಯ್ಯೋ, ನನಗಂತೂ ಇಲ್ಲಿ ಅಕ್ಕಪಕ್ಕದವರೆಲ್ಲ ನನ್ನ ನೋಡಿ ಎಷ್ಟು ಹುರ್ಕೋತಾ ಇದ್ದಾರೆ ಅಂದರೆ ಎಲ್ಲ ಅದೇ ಅವಾಗಲೇ ಕೇಳಿದೆ. ಒಬ್ರಾ ಇಬ್ರಾ? ಛೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ತುಮಕೂರು ಒಂದು ಇದನ್ನ ಕಾಪಾಡ್ತಾ ಇದ್ದೀರಾ, ಹಿರಿಮೆನ. ಅದಕ್ಕೆ ತುಮಕೂರವರು ಏನು ಅಂತ ನೋಡೋಣ ಅಂತ. ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ತುಮಕೂರಲ್ಲಿ ಅಲ್ವಾ? ಅಂಜಣ್ಣನು ತುಮಕೂರು ಅಂತ ಇವಾಗ ಗೊತ್ತಾಯ್ತು. ಹೌದಾ? ಗೊತ್ತೇ ಇರಲಿಲ್ವಾ? ವೆರಿ ನೈಸ್. ಓಕೆ, ನಿಮ್ಮ ಪಾತ್ರ ದಿ ಎಂಡ್ ಕೊಡುತ್ತಂತೆ ಕತೆ ಆದವರಲ್ಲಿ. ಆ್ಯಕ್ಚುಲಿ ಇಲ್ಲಿ ಲೀಡು ಅಥವಾ ನಾನು ಮೇಯ್ನ್ ಆ ಥರ ಏನಿಲ್ಲ ಇಲ್ಲಿ. ಈಗ ಎಲ್ಲ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಕಂಟೆಂಟು ಸ್ಟೋರಿ ಇಟ್ಕೊಂಡು ಜನ ಇಷ್ಟಪಡ್ತಾರೆ ಕಂಟೆಂಟ್ ನೋಡಿ. ಸೊ ಆ ಥರ ಒಂದು ಕಂಟೆಂಟ್ ಇರೋ ಸಬ್ಜೆಕ್ಟ್ನ ತೊಗೊಂಡು ಮಾಡಿದ್ವಿ. ನಂಗೆ ತುಂಬ ಇಷ್ಟ ಆಯಿತು ಕ್ಯಾರೆಕ್ಟ್ರು. ಓಕೆ. ಇಂಟೆಲಿಜೆಂಟ್ ಇರೋ ಪೊಲೀಸು ನೋಡ್ಲಿಕ್ಕೆ ಎಲ್ಲರಿಗೂ ಇವನು ಮಾಮೂಲಿ ಪೊಲೀಸು, ಒಂಥರ ಲೇಜಿ ಆ ಥರ ಪೊಲೀಸು, ಮಾತ್ರ ಸಖತ್ ಬ್ರೈನು. ಇನ್ನು ಒಂದ್ಸರಿ ನೋಡಿದ ತಕ್ಷಣ ನೀವು ಹಿಂಗೆ ಅಂತ ಹೇಳೋ ಒಂದು ಕ್ಯಾರೆಕ್ಟರ್ ಅದು. ಅವ್ನು ನಾರ್ಮಲಾಗಿ ಹೋಗ್ತಾ ಇರುತ್ತೆ, ಹೆಂಗೆ ಅದು ತುಂಬ ಟ್ವಿಸ್ಟ್ ಇದೆ. ಕ್ಯಾರೆಕ್ಟ್ರ್ ನೀವು ಹೇಳೋಕ್ಕೆ ಆಗಲ್ಲ, ಇವರೇ ಕೊಲೆ ಮಾಡಿರೋದು, ಇದೇ ಥರ ಆಗಿರೋದು ಅಂತ. ಸೊ ಆ ಇನ್ಸ್ಪೆಕ್ಟರ್ ಕಂಡಿಡಿದಾನೆ ಕೊನೆಗೆ. ಅಲ್ಲಿವರೆಗೂ ಆಡಿಯನ್ಸ್ಗೆ ಏನಾಗಿರ್ಬೋದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇರುತ್ತೆ, ಹಿಂಗೆ ಹೋಗುತ್ತೆ. ನೋಡಕ್ ನಾರ್ಮಲ್ ಆಗಿರ್ಬೋದು, ಆದ್ರೆ ಆ ಒಂದು ಸ್ಟೈಲು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಲಾಸ್ಟ್ ತನಕ ಕಾಮಿಡಿ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಕಾಮಿಡಿ ನೋಡ್ಲಿಕ್ಕೆ ಕಾಮಿಡಿ ಇರುತ್ತೆ. ಆ ಕಮಿಷನರ್ ಹತ್ರ ಹೋದಾಗ ಅವ್ನು ಸಖತ್ ಒಂಥರ ಪೋಲಿ ತರ ಆಡೋದು, ಅವ್ರು ಬೈಯೋದು, ಆ ತರ ಕಾಮಿಡಿ ಹೋಗಿದೆ. ನಾವು ಜನಗಳಿಗೂ ಅಷ್ಟೇ ನೋಡಿದ್ರೆ ಅವ್ನು ಯಾವ ನೀನ್ ಇನ್ಸ್ಪೆಕ್ಟರ್ ಹಿಂಗೆ ಒಳ್ಳೆ ಅನ್ಸುತ್ತೆ. ಒಂದ್ಸರಿ ನೋಡಿದ ತಕ್ಷಣ ನೀನ್ ಇದೇ ತರ ಅಂತ ಹೇಳೋಷ್ಟು ಟ್ಯಾಲೆಂಟ್ ಇರುತ್ತೆ. ಆ ತರ ಕ್ಯಾರೆಕ್ಟರ್ ಅದು. ಓಕೆ. ಹಿಂದೆ ನೀವು ನಾಟಕಗಳು ಮಾಡ್ಬೇಕಾದ್ರೆ ಈ ತರ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ಯಾ ನಿಮ್ಗೆ? ನಾನು ಈ ಥರ ಇನ್ಸ್ಪೆಕ್ಟರ್ ಅಂತ ಏನು ಕ್ಯಾರೆಕ್ಟರ್ ಸಿಕ್ಕಿಲ್ಲ. ಸುಮಾರು ಕ್ಯಾರೆಕ್ಟರ್ ಮಾಡಿದ್ದೀವಿ. ಒಂದು 6 ವರ್ಷದಿಂದ ಬೆನ್ಕಾದ, ನಮ್ದು ಮೇನ್ ಬೆನ್ಕಾದಲ್ಲೇ ಇರೋದು. ಸೊ ಅದರಲ್ಲೇ ನಾನು ರಂಗಭೂಮಿ ಅಂತ ನನಗೆ ಈ ಥರ ಎಲ್ಲ ಥಿಯೇಟ್ರ್ ಇರುತ್ತೆ, ಅದಕ್ಕೆ ನಾಟಕ ಇದೇ ಥರ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಓ ಹಿಂಗೆಲ್ಲ ಇದೆ ಅಂತ ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. 6 ವರ್ಷ ಆಯ್ತಾ? 6 ವರ್ಷ ಆಯ್ತು ನಾನು ನಾಟಕ ಅಂತ ಮಾಡಿ. ಬರೀ ನಾಟಕನೇ ಮಾಡೋದು, ಇನ್ನೇನು ಅಷ್ಟು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ನಾಟಕದ ಜೊತೆಗೆ ನಮ್ಮ ಹುಡುಗರು ಇರ್ತಾರಲ್ಲ, ಶಾರ್ಟ್ ಮೂವಿ ಮಾಡೋಣ, ನಿಮ್ಮ ಜೊತೆ ಒಂದು ಮಾಡೋಣ ಅಂತ ಹೇಳಿ. ಇದು ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ವಾರ ಸುಮ್ಮನೆ ಹಿಂಗೆ ಒಂದು ಗ್ರಾಮಾಂತರ ಸಾರಿಗೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದು ಯಾಕೋ ಸ್ಲೋ ಆಯ್ತು. ಅದು ಇದೇ ತರ ನಾಟಕದವರೇ ಎಲ್ಲ ಸೇರಿ, ನಮ್ಮ ಮನೋಜ್ ಮಂಜುನಾಥ್ ಅಂತ ಇದೆ ನಮ್ಮ ಡೈರೆಕ್ಟ್ರು, ಅವ್ರ ಜೊತೆ ಗಿರೀಶ್ ಅಂತ ನನ್ನ ಫ್ರೆಂಡು ಬಂದು ಒಂದ್ಸರಿ ಕತೆ ಹೇಳಿದ್ರು, ಅಣ್ಣ ಒಂದ್ಸರಿ ಹಿಂಗೆ ಮಾಡೋಣ ನೋಡೋಣ ಹೆಂಗೆ ಹೇಳಿದ್ರು. ವಿತಿನ್ 15 ಡೇಸು ಅದು ಕೇಳಿ ಎಲ್ಲ ಪ್ರೋಸೆಸ್ ಆಗಿ ಎಲ್ಲ ಒಂದು ಹಂತಕ್ಕೆ ಬಂದಮೇಲೆ ಸ್ಟಾರ್ಟ್ ಮಾಡೇ ಬಿಟ್ಟು ವಿತಿನ್ 15 ಡೇಸು ಕತೆ ರೆಡಿಯಾಗಿ 15 ಡೇಸ್ಗೆ ಶೂಟಲ್ಲಿದ್ವಿ. ಸೊ ನನಗೆ ಅದು ಇನ್ನೂ ಆಶ್ಚರ್ಯ. ಹೋದ್ವಿ ನಂಜನಗೂಡಿಗೆ ಹೋದ್ವಿ, ದೇವ್ರ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ನಂಜನಗೂಡಿಂದ ಒಂದು 30 ಕಿಲೋಮೀಟ್ರು ಲೊಕೇಶನ್, ಕಬಿನಿ ಬ್ಯಾಕ್ ವಾಟರ್. ಅದು ತುಂಬ ಚೆನ್ನಾಗಿದೆ ಪ್ಲೇಸ್. ಅದೆಲ್ಲ ಒಂಥರ ಆಶ್ಚರ್ಯದಲ್ಲಿ ಆಯ್ತು. ನಮ್ಮ ಪ್ರೊಡ್ಯೂಸರ್ ವೇಣುಗೋಪಾಲ್ ಆಚಾರ್ ಅಂತ ಇದ್ದಾರೆ, ಅವ್ರಿಗೂ ಕೇಳ್ಕೊಂಡ್ವಿ ಹಿಂಗಿದೆ ಸರ್, ನಾವೆಲ್ಲ ಸೇರ್ ಮಾಡ್ತಾ ಇದೀವಿ. ಅವ್ರು ಹೊಸಬ್ರು ಇನ್ನೊಂದು ನೋಡ್ಲಿಲ್ಲ, ಕತೆ ಕೇಳಿ ಅವ್ರಿಗೂ ಏನೋ ಒಂಥರ ಎಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಆಗಿ ಸ್ಟಾರ್ಟೇ ಮಾಡಿದ್ವಿ. ಕೊನೆಗೆ ಈಗ ಪೋಸ್ಟ್ ಪ್ರೊಡಕ್ಷನ್ ಲಾಸ್ಟ್ ಅಲ್ಲಿ ಇದೀವಿ, ಎಲ್ಲ ಕಂಪ್ಲೀಟ್ ಆಗಿ. ಸೊ ನಂಗೊಂದು ಡೌಟ್ ಇದೆ ಯದುರೇ, ಈಗ ನಾಟಕ ಅಂತ ಬರ್ತಾರಲ್ಲ, ರಂಗಭೂಮಿ ಅಂತ ನಂಬ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಇನ್ಕಮ್ ಎಲ್ಲ ಹೇಗಿರುತ್ತೆ ಅಂತ? ಇನ್ಕಮ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ನಾಟಕದಲ್ಲಿ. ಹೌದಾ? ಖಂಡಿತವಾಗ್ಲಿ
ಓಕೆ. ಅದನ್ನ ಇಟ್ಕೊಂಡು ನಾವೇನೋ ಇವಾಗ ಫಿಲಮ್ ಬರ್ತೀವಿ, ಏನೋ ದುಡ್ಡು ನೋಡ್ತೀವಿ, ಇನ್ನು ಆ ಥರ ಇಲ್ಲ. ನಮ್ಮ ತುಂಬಾ ಮನಸ್ಸು ಜನ ಕನ್ಸುಗಳು ಇಟ್ಕೊಂಡು ಬರ್ತಾರೆ. ಖಂಡಿತವಾಗ್ಲೂ ಅಲ್ಲೇನೋ ಕಲಿಬೋದು, ಎಲ್ಲಾ ಥರನ ಕಲಿಕೆ ಇದೆ. ಹಂಗಂತ ದುಡ್ಡು ಸಿಗುತ್ತೆ, ಇನ್ಕಮ್ ಇದೆ. ನಾವ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನೊಂದು 6 ವರ್ಷದಿಂದ ಬೆಳಿಗ್ಗೆ ರಾತ್ರಿ ಎಲ್ಲ ವರ್ಕ್ ಮಾಡ್ತೀವಿ, ನಮ್ಮ ಮನ್ಸಿಂದ ವರ್ಕ್ ಮಾಡ್ತೀವಿ, ಅಲ್ಲಿಂದ ಏನೋ ಬರುತ್ತೆ ಅಂತಲ್ಲ, ಆದ್ರೆ ಅದು ಎಲ್ಲಾ ಕಲ್ಸುತ್ತೆ. ಅಂದ್ರೆ ಇಷ್ಟಪಟ್ಕೊಂಡು ಮಾಡೋ ಇಷ್ಟಪಡೋ ಮಾಡೋ ಖಂಡಿತವಾಗ್ಲೂ ತೃಪ್ತಿ ಕೊಡುತ್ತೆ ಅಂತ. ಖಂಡಿತವಾಗ್ಲೂ ಅಷ್ಟೇ. ನಾಟಕ ಅಂದ್ರೆ ಈ ಒಂದು ಮಾತಿದೆ, ಏನು ಇಂಡಸ್ಟ್ರಿಯಲ್ಲಿ ಮಾತಾಡ್ತಾರೆ, ಏನು ಲಕ್ಷ್ಮಿ ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಬಂದೇ ಬರ್ತಾಳೆ ಅಂತ. ಅದು ಎಲ್ಲೋ ಅದೊಂಥರ ತಳಪಾಯ ಅಂತ ಹೇಳ್ಬೋದು. ನಾವ್ ಏನೇ ಮಾಡ್ಬೇಕು ಅಂದ್ರೂ ಸೊ ಅದೊಂದು ತಳಪಾಯ, ನಮ್ಗೆ ಒಳ್ಳೆ ಒಂದು ಕಲಿಕೆ ಸ್ಟೇಜ್ ತುಂಬಾ ನಾನು ಕಲ್ತಿದ್ದೀನಿ. ನಮ್ಗೆ ಏನು ಅಂದ್ರೆ ಏನೂ ಗೊತ್ತಿರ್ಲಿಲ್ಲ. ನಾವ್ ಎಲ್ಲಿಂದನೋ ಬಂದು ಬೆಂಗಳೂರಿಗೆ ಬಂದು ಎಲ್ಲೋ ಇದ್ದು ಹಿಂಗೆಲ್ಲ ಇದೆಯಾ ಅಂತ ನಮ್ಗೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು. ಸೊ ತುಂಬಾ ಕಲ್ತಿದ್ದೀನಿ ನಾನು. ಓಕೆ. ಅಂದ್ರೆ ನೀವು ಬೇಸಿಕಲಿ ಏನ್ ಮಾಡಿದ್ರಿ, ಏನ್ ಓದಿರೋದು? ನಾನು BCom ಮಾಡಿ MCom ಮಾಡಿದ್ದೀನಿ. ಓಕೆ. ದೊಡ್ಡಬಳ್ಳಾಪುರದಲ್ಲಿ ನಾನು BCom ಮಾಡಿದ್ದು. ಓಕೆ. ಅದಾದ್ಮೇಲೆ ಬೆಂಗಳೂರಿಗೆ ಬಂದೆ. ನಮ್ದೊಂದು ಹೊಟ್ಟೆ ಪಡ್ಗೊಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ನನ್ನ ಪ್ಯಾಷನ್ ಆಗಿ ಇದನ್ನ ನಾಟಕ ಅವಾಗ ಒಂದು ಮನೆ ಒಂದು ಮೂರು ಬಾಗಿಲಂತೂ ಬರ್ತಿತ್ತು, ಅವಾಗೆಲ್ಲ ಒಂದು ಸೀರಿಯಲ್ ಮಾಡಿದ್ವಿ. ಹಂಗೆ ಆ ಟಚ್ ಆಗಿ ಈಗ ಇಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ನೀವು ಬ್ಯಾಚುಲರ್ ಅಂತ? ಇಲ್ಲ, ಮದುವೆ ಆಗಿದೆ. ಓಕೆ ಓಕೆ. ಹಂಗಾದ್ರೆ ಅಡುಗೆ ಯಾವತ್ತೂ ನಾನು ಅಡುಗೆ ಮನೆಗೆ ಹೋಗಿಲ್ಲ. ಓಕೆ. ನಮ್ಮ ಮುದ್ದಾದ ಹೆಂಡ್ತಿನೇ ಮಾಡ್ತಾಳೆ. ಓ ವೆರಿ ನೈಸ್. ಸೊ ನನಗೆ ಈ ಅಡುಗೆ ಇದೆಲ್ಲ ನನಗೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿಂದನೇ ಪೀಠಿಕೆ ಅದು, ಏನೋ ಇನ್ನು ಮುಂದೇನೋ ನನ್ನನ್ನು ಕಳಿಸ್ಬೇಡ, ಬೇಕಾದ್ರೆ ನೀನೇ ಮಾಡ್ಕೋ ಅಂತ ಅಲ್ವಾ? ಅದಕ್ಕೆ ಮುದ್ದಾದ ಹೆಂಡ್ತಿ ಅಂತ ಫಸ್ಟೇ ಹೇಳ್ಬಿಟ್ರಿ, ಬಿಟ್ಕೊಡ್ಬಾರ್ದಲ್ಲ. ಹಂಗೆ. ಓಕೆ. ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು? ನನಗೆ ಗೊತ್ತಿರೋದು ಸ್ವಲ್ಪ ಮಟ್ಟಿಗೆ ಬೇಬಿಕಾರ್ನ್ ಲಾಲಿಪಾಪ್ ಅಂತ ಮಾಡೋಣ ಅನ್ಕೊಂಡಿದ್ದೀನಿ. ಇದು ಸ್ವಲ್ಪ ಗೊತ್ತಿದ್ರೆ ಮಾಡ್ಬೋದಾ ಬೇಬಿಕಾರ್ನ್ ಲಾಲಿಪಾಪ್? ಟ್ರೈ ಮಾಡ್ಬೋದು, ತಿಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ನಿಮಗೆ ತಿನ್ನಿಸ್ತೀನಿ, ಡೋಂಟ್ ವರಿ. ಓಕೆ. ಏನೇನು ಇಂಗ್ರೀಡಿಯೆಂಟ್ಸ್ ತಂದಿದ್ದೀರಾ? ಬೇಬಿಕಾರ್ನ್ ಇದೆ, ಕಬಾಬ್ ಪೌಡರ್ ಇದೆ, ಮೈದಾ, ಮೊಸರು, ಮತ್ತೆ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ. ಓಕೆ ಓಕೆ. ಶುರು ಮಾಡೋಣವಾ? ಖಂಡಿತ. ಫಸ್ಟಿಗೆ ಏನು ಮಾಡ್ತೀರಾ? ಒಂದು ಬೌಲ್ ಬೇಕು. ಫಸ್ಟು 1-2 ಸ್ಪೂನು ಕಬಾಬ್ ಪೌಡ್ರ್ ಹಾಕೋತೀನಿ. ಓಕೆ. ಸ್ವಲ್ಪ 1 ಸ್ಪೂನ್ ಖಾರದ ಪುಡಿ ಹಾಕೋತೀನಿ. ಸೊ ನಮ್ಮ ಯದು ಅವ್ರು ಯೂಸ್ ಮಾಡ್ತಾರೋಂಥ ಖಾರದ ಪುಡಿ BMT ಮಸಾಲ ಅವ್ರದ್ದು ತುಂಬಾ ಶುಭ್ರವಾಗಿದೆ, ರುಚಿಯಾಗೂ ಇದೆ. ಖಾರದ ಪುಡಿ ರುಚಿ ಅಂತ ಏನು ಅಂತ ಕೇಳಬೇಡಿ, ಖಾರವಾಗಿರುತ್ತೆ. ಖಾರದ ಪುಡಿ ಇನ್ನೇನು ರುಚಿಯಾಗಿರುತ್ತೆ? 2 ಸ್ಪೂನ್ ಮೈದಾ ಹಾಕ್ತೀನಿ. ಓಕೆ. ಕಾರ್ನ್ಫ್ಲೋರ್, ಕಬಾಬ್ ಪೌಡ್ರ್ ಇನ್ನೊಂದು ಸ್ವಲ್ಪ ಟೇಸ್ಟ್ಗೆ. ಓಕೆ. ಕಾರ್ನ್ಫ್ಲವರ್ ಪೌಡ್ರ್ ಹಾಕ್ತೀನಿ. ಟೇಸ್ಟಿಗೆ ತಕ್ಕನಾಗಿ ಖಾರದ ಪುಡಿ. ಇನ್ನೊಂದು ಸ್ವಲ್ಪ ಟೇಸ್ಟ್ ಏನೋ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೋಸ್ಕರ. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟಾ? ನೆಕ್ಸ್ಟ್ ಮೊಸರು 1-2 ಸ್ಪೂನ್ ಹಾಕೋಣ. ಕಲರ್ ಹಾಕೋಣ. ಓಕೆ. ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ನೀವು 6 ವರ್ಷದಿಂದ ನಾಟಕ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಹೌದು. ನಿಮಗೆ ಇಲ್ಲಿವರೆಗೂ ತುಂಬ ಇಷ್ಟ ಆಗಿದೆಯಪ್ಪ ಅನ್ನೋ ಒಂದು ಡೈಲಾಗ್ ಯಾವುದಾದ್ರೂ ಹೇಳಿ ನೋಡೋಣ. ನಾನು ಸುಮಾರು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಮಹಾಬಲೇಶ್ವರ್ ಸರ್ ಅಂತ ಇರಬೇಕಾ? ಇನ್ನೊಂಚೂರು. ಹಾಂ. ಸ್ವಲ್ಪ
ಓಕೆ ಹರಿಶ್ಚಂದ್ರ ಕಾವ್ಯ ಅಂತ ಮಾಡಿದ್ವಿ. ಓಕೆ ಅದರಲ್ಲಿ ಹರಿಶ್ಚಂದ್ರ ಮಾಡಿದ್ದೀನಿ. ಅದರಲ್ಲಿ ಒಳ್ಳೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಕ್ಯಾರೆಕ್ಟರ್ ಅದು. ಓಕೆ ಅದ್ರದ್ದೇ ಹೇಳ್ಬೋದು. ಹೇಳಿ ಹೇಳಿ ಪ್ಲೀಸ್. ಅದು ಇಬ್ರು ಇವ್ರು ಬರ್ತಾರೆ, ಅಂದರೆ ವಿಶ್ವಾಮಿತ್ರ ಇಬ್ರು ಇವ್ರನ್ನ ಕ್ರಿಯೇಟ್ ಮಾಡಿ ವಲ್ತಿಯವರು ಅಂತ ಬರ್ತಾರೆ ಅವನ್ನ ಡೈವರ್ಟ್ ಮಾಡಲಿಕ್ಕೆ. ಅವಾಗ ಅವಳು ಸತ್ತಿಗೆ ಕೇಳ್ತಾರೆ, ಅಂದರೆ ಸತ್ತಿಗೆ ಅಂದರೆ ರಾಜನ ಮೇಲ್ಗಡೆ ಒಂದು ಇದಿರುತ್ತೆ, ನಿಮ್ಮ ಸತ್ತಿಗೆ ಕೊಡು ನಂಗೆ ಬೇಕು, ನಮ್ಮನ್ನ ಹೊಲ್ಸ್ಕೋ ಅನ್ನೋ ಥರ ಒಂದು ಅವರು ಡ್ಯಾನ್ಸ್ ಮಾಡಿಕೊಂಡು ಹೇಳೋದು ಸೀನ್ ಅದು. ಅವಾಗ ರವಿಕುಲದ ಪೀಳಿಗೆಯೊಳಗೆದ ರಾಯರ್ಗೆ ಪಟ್ಟವ ಕಟ್ಟು ಒಂದಿದಿಲ್ಲದೊಡೆ ಅರಸುತನ ಸಲ್ಲದವನಿಯೋಳು ಯುದ್ಧ ರಂಗದೊಳು ಇದಂ ಕಂಡ ಹಗೆಗಳು ನಿಲ್ಲರಿದರ ಕೆಳಗೆ ಇದನರಿದರಿದು ಸತ್ತಿಗೆಯ ಕೊಡಬಹುದೇ ಹೇಳಿ. ಆ ಥರ ವೆರಿ ನೈಸ್. ಆ ಥರ ಹೋಗುತ್ತೆ ಅದು. ಏನು ಮಾಡಿದ್ರು ಅದು ಒಲಿಯಲ್ಲ, ಅದು ಎಲ್ರಿಗೂ ಗೊತ್ತಿರುತ್ತೆ ಕತೆ ನಾರ್ಮಲ್ ಆಗಿ. ಸೊ ಈಗ ಸ್ವಲ್ಪ ಉಪ್ಪು ಹಾಕೋಣ. ಓಕೆ ಅಂದರೆ ನಿಮಗೆ ಈಗ ನೀವು ರಂಗಭೂಮಿಯಿಂದ ಸಿನಿಮಾ ಮಾಡಿದಾಗ ಏನು ಅನಿಸ್ತು? ಅಂದರೆ ಇದೆಲ್ಲ ಒಂದೇ ಟೇಕಲ್ಲಿ ಹೋಗುತ್ತೆ, ಒಂದೇ ಇದ್ರಲ್ಲಿ ಮಾಡಬೇಕು, ಅಲ್ಲೆಲ್ಲ ಮಿಸ್ ಮಾಡೋಂಗಿಲ್ಲ. ಇಲ್ಲಿ ಆ ಥರ ಏನಾದರೂ ಆದಾಗ ಏನು ಅನಿಸ್ತಿತ್ತು ನಿಮಗೆ? ಇಲ್ಲಿ ನನಗೆ ನಿಜವಾಗ್ಲೂ ನಾಟಕನೇ ಒಂಥರ ಈಸಿ. ಲೈವ್ ಆಗಿ ಮಾಡೋ ಇದು ಇಲ್ಲ ಅಷ್ಟು ಅನ್ಸಲ್ಲ. ಕಟ್ 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 ಆ ಫೀಲೇ ಸಿಗಲ್ಲ. ನಾವು ಒಂದೇ 2 ಅವರ್ ಕಂಟಿನ್ಯೂಸ್ ಆಗಿ ನಾಟಕ ಮಾಡ್ತೀವಿ, ಎಲ್ಲೂ ನಿಲ್ಲಿಸ್ದಂಗೆ ಬೇಕಾದ್ರೆ. ಯಾಕಂದ್ರೆ ಅಷ್ಟು ರಿಹರ್ಸಲ್ ಮಾಡಿರ್ತೀವಿ. ಇಲ್ಲಿ ಒಂಥರ ಕಟ್ ಟೇಕ್ ಏನಾಗುತ್ತೆ ಅದು ಡೈರೆಕ್ಟರ್ಗೆ ಮಾತ್ರ ಗೊತ್ತಿರುತ್ತೆ, ಕತೆ ಗೊತ್ತಿರುತ್ತೆ. ಇಲ್ಲಿಗ ಒಂದು ಎಕ್ಸ್ಪ್ರೆಷನ್ ಕೊಟ್ವಾ, ಓಕೆ ಕಟ್ 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 ಅಂತ. ಸೊ ಆ ಒಂದು ಲಿಂಕು ನನಗೆ ಅಷ್ಟು. ಅಂದ್ರೆ ಈಗ ನೋಡಿ, ಅದೇ ಹೇಳೋದು, ನಾವು ಬೇಸಿಕ್ ಹೆಂಗ್ ಕಲ್ತಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆಮೇಲೆ ಒಂದ್ ಕಡೆ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ, ನಾಟಕದವ್ರು ನಾರ್ಮಲ್ ಆಗಿ ಅದು ಗೊತ್ತೇ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳೋದು, ಆ ಥರ ಎಲ್ಲ ನಡೀತಾ ಇರುತ್ತೆ. ಮಿಕ್ಸ್ ಮಾಡೋದು, ಅದಕ್ಕೆ ಅದನ್ನ ನಾಟಕ ಅಂತ ಅನ್ನೋದು. ಸಿನಿಮಾ ಏನಾಗುತ್ತೆ, ಅದೊಂಥರ ಜೀವನಕ್ಕೆ ಹತ್ತಿರವಾದಂಥದ್ದು. ಸೊ ಅದು ಎಲ್ಲಾನು ಬೇಕು, ಎಕ್ಸ್ಪ್ರೆಷನ್, ಎದುರುಗಡೆ ಇರೋ ಕ್ಯಾರೆಕ್ಟರ್ದು ಎಕ್ಸ್ಪ್ರೆಷನ್ ಬೇಕು. ಖಂಡಿತವಾಗ್ಲು ನಾವು ಕ್ಯಾಮ್ರಾ ಮುಂದೆ ಒಂದು ಕಣ್ಣು ಹಿಂಗ್ ಮುಚ್ಚಿದ್ರು ಅದು ಹೇಳುತ್ತೆ ಏನೋ ಮಾಡ್ತಾ ಇದೆ ಅಂತ. ನಾಟಕದಲ್ಲಿ ಹೇಳ್ಬೋದು, ಅದು ಏನ್ ಬೇಕಾದ್ರೂ ಮಾಡ್ಕೋಬಹುದು ನೀವು ನಾಟಕದಲ್ಲಿ, ಬಟ್ ಅದ್ರಲ್ಲೂ ಗೊತ್ತಾಗುತ್ತೆ. ಆದ್ರೆ ಕ್ಯಾಮ್ರಾ ಕ್ಯಾಪ್ಚರ್ ಆಗಲ್ಲ. ಒಂದು 5 ನಿಮಿಷ ಇದು ಚೆನ್ನಾಗಿ ಸೆಟ್ ಆಗ್ಬೇಕಾ ಮಸಾಲ? ಹೌದು. ಓಕೆ, ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣವಾ? ಖಂಡಿತ ಅದು ಮಾಡಿದ್ರೆ. ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲಲ್ಲಿ ವಿಟಮಿನ್ ಇ ಇದೆ, ಹಾರ್ಟಿಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದು ಈಸಿ ಟು ಡೈಜೆಸ್ಟ್, ವೆರಿ ವೆರಿ ಲೈಟ್ ಕೂಡ. ಓಕೆ, ಈಗ ಬೇಬಿಕಾರ್ನ್ ಮಸಾಲೆ ಒಳಗಡೆ ಇದು ಮಾಡೋಣ. ಅಲ್ಲ ಎದೋರ, ಈಗ ಏನಾಗ್ಬಿಟ್ಟಿದೆ ಗೊತ್ತಾ, ಸಿನಿಮಾದವರೆಲ್ಲ ಬಂದು ಪ್ರೊಟೆಸ್ಟ್ ಮಾಡ್ತಿದ್ರೆ ಸಾಕು, ಚೈಲ್ಡ್ ಲೇಬರ್ನೆಲ್ಲ ಕರ್ಕೊಂಡ್ಬಂದು ಕೆಲಸ ಮಾಡಿದ್ರು. ಆಕ್ಚುಲಿ ಅವನು ಅಷ್ಟು ಚಿಕ್ಕವನು, ಅದಕ್ಕೆ ಹೇಳಿದ್ದನು. ನೀವು ಹೇಳಿದ ಸ್ಟೈಲಲ್ಲೇ ಗೊತ್ತಾಯ್ತು ನನಗೆ. ಇಲ್ಲ ನಂದು ಬೇಕಾದ್ರೆ ನಾನು ವೋಟರ್ ಐಡಿ ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ನಾನು ಮೇಜರ್ ಆಗಿದ್ದೀರಾ? ಬದುಕ್ತು ಬಡಜೀವ. ಕಥೆಯಾದವರು ಅಂತ ಹೆಸರಿಟ್ಟಿದ್ದಾರೆ. ಸೊ ಯಾರು ಕಥೆಯಾದವರು ಅಂತ? ಒಂದು 4 ಕ್ಯಾರೆಕ್ಟರ್ ಬರುತ್ತೆ. ಸೊ ಅವರೆಲ್ಲರದು ಎಲ್ಲರೂ ಕಥೆಯಾಗಿ ಈ ಕಥೆಯಲ್ಲಿದ್ದಾರೆ ಅಂತನಾ? ಹೌದು, ಅಲ್ಲ ಎಲ್ಲ ಕಥೆಯಾಗೋದ್ರು ಅಂತಾನೆ. ಓಕೆ. ಸೊ ಹೇಗೆ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ, ಕೊನೆಗೆ ಎಲ್ಲರೂ ಕಥೆಯಾಗೋದ್ರು. ಈಗ ಒಂದು ಮೇನ್ ಕ್ಯಾರೆಕ್ಟರ್ ಈಗ ಮೈಕೋ ಮಂಜು ಅವ್ರು ಮಾಡಿದ್ದಾರೆ, ಅವರ ಹೆಂಡತಿ. ಇದು ಇನ್ಶೂರೆನ್ಸ್ ಒಂದು ಟ್ವಿಸ್ಟ್ ಇದೆ. ಸೊ ಅದನ್ನು ಹೆಂಗೆ ಇದಾಗುತ್ತೆ ಅನ್ನೋದೇ ಒಂದು ಸ್ಟೋರಿ. ಎಲ್ಲ ಕಥೆಯಾಗಿ ಹೆಂಗೆ ಹೋಗ್ತಾರೆ, ಆ ಸಿನಿಮಾ ಕಂಪ್ಲೀಟ್ ಆಗಿ ಹೇಳುತ್ತೆ ಎಂಡಲ್ಲಿ. ಅಲ್ಲಿವರೆಗೂ ಏನೂ ಗೊತ್ತಾಗಲ್ಲ. ಯೂಶಲಿ ನಾವು ಯಾವುದೇ ಕಬಾಬ್ ಮಾಡಿದ್ರು ಒಂದು 10-15 ನಿಮಿಷ ಅದನ್ನ ನೆನೆಸಿಟ್ರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ನಾವಿಲ್ಲಿ ಇನ್ಸ್ಟೆಂಟ್ ಆಗಿ ಮಾಡ್ತಿರೋದ್ರಿಂದ
ಓದಿದ್ದೆಲ್ಲ ಎಲ್ಲಿ? ನಾನು ಓದಿದ್ದು ಕುಣಿಗಲ್ಲಲ್ಲಿ, ಓಕೆ ಕಾಲೇಜ್ ಎಲ್ಲ ದೊಡ್ಡಬಳ್ಳಾಪುರ, ಓಕೆ. ಹೊಟ್ಟೆಪಾಡು ಎಲ್ಲ ಇಲ್ಲೇ ಬೆಂಗಳೂರಲ್ಲಿ. ವಲಸೆ ಬಂದಿದ್ದು. ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಏನು ಬಿಸ್ನೆಸ್? ನಮ್ಮದು ರೆಡಿಮೇಡ್ ಡೋರ್ಸ್ ಸಪ್ಲೈ ಮಾಡ್ತೀವಿ. ಓಕೆ, ವುಡನ್ ಡೋರ್ಸ್. ವುಡನ್ ಡೋರ್ಸು, ಓಕೆ. ಬಾತ್ರೂಮ್ ಡೋರ್, ಮೇನ್ ಡೋರ್, ರೂಮ್ ಡೋರ್ಸ್, ಹ್ಞೂ ಆ ಥರ ಎಲ್ಲ ಆಲ್ ಟೈಪ್ಸ್ ಆಫ್ ರೆಡಿಮೇಡ್ ಡೋರ್ಸು. ಓಕೆ. ಗುಜರಾತಿಂದ, ಹೈದರಾಬಾದಿಂದ, ಮತ್ತು ಇಲ್ಲಿ ಸೊ ನೀವು ಅಲ್ಲಿ ಕ್ಯಾಟ್ಲಾಗ್ ಕೊಟ್ಟು ಅದನ್ನ ಕಟಿಂಗ್ ಮಾಡಿ ಆ ಥರ ಮಾಡಲ್ಲ? ಇಲ್ಲ, ನಮ್ಮ ಹತ್ರ ಸ್ವಲ್ಪ ಸುಮಾರು ಒಂದು 300 ವೆರೈಟೀಸ್ ರೆಡಿ ಡಿಸೈನ್ಸ್ ಇರುತ್ತೆ. ಸೊ ಅವ್ರು ಯಾವ್ದು ಕೇಳ್ತಾರೆ, ಟಾಯ್ಲೆಟ್ಗೆ ಅಂದರೆ ಒಂದು 50 ಇರುತ್ತೆ. ಸೊ ಅದರಲ್ಲಿ ಯಾವುದು, ಅದರಲ್ಲೇ ಬೇಜಾನ್ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಕಸ್ಟಮರ್ಗೆ ಏನು ಬೇಕು ಅಂತ ಫಸ್ಟೇ ಗೊತ್ತಿರೋದ್ರಿಂದ ರೆಡಿ ಫಿಕ್ಸ್ ಮಾಡಿರ್ತೀವಿ. ಓಕೆ. ಸೊ ನಿಮ್ಮ ಸಿನಿಮಾ ಡೈರೆಕ್ಟ್ರು ಬಂದಿದ್ದಾರೆ, ಮನೋಜ್ ಮಂಜುನಾಥ್ ಅಂತ ಡೈರೆಕ್ಟ್ರು. ಓಕೆ. ಸೊ ಅವನೊಂಥರ ಬಾನ್ ಟ್ಯಾಲೆಂಟ್ ಹಂಗೆ ಹೇಳ್ಬೋದು ನಾನು ನೋಡಿರೋ ಪ್ರಕಾರ. ಅವ್ನು ಹೇಳಿದ ಕತೆ ಸ್ಟೈಲು ಮತ್ತು ಅವನೇ ಡೈರೆಕ್ಷನ್ನು, ಅವನೇ DOP ಮಾಡಿ ಎಡಿಟಿಂಗು ಅವನೇ ಮಾಡಿದ್ದಾನೆ. ಸೊ ಎಲ್ಲ ಥರದ ಸಕಲಕಲ ವಲ್ಲಭ ಅಂತ ಅವನು. ಓಕೆ, ಅವ್ರನ್ನ ನೋಡಲೇಬೇಕು, ಕರೆದ್ಬಿಡೋಣ. ಖಂಡಿತವಾಗ್ಲೂ ಕರೀರಿ. ಓಕೆ. ಎಸ್, ಕಥೆಯಾದವರು ಸಿನಿಮಾದ ಡೈರೆಕ್ಟರ್ ಮನೋಜ್ ಮಂಜುನಾಥ್ ಅವ್ರನ್ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಮನೋಜ್ ಮಂಜುನಾಥ್. ಓಹೋ, ಬನ್ನಿ ಬನ್ನಿ. ಚಿಕ್ಕ ವಯಸ್ಸಲ್ಲೇ ಭಾರಿ ಚಿಕ್ಕ ವಯಸ್ಸಲ್ಲಿ. ಹೌದು. ಅಲ್ಲ ಎದೋರ ಈಗ ಏನಾಗ್ಬಿಟ್ಟಿದೆ ಗೊತ್ತಾ, ಸಿನಿಮಾದವರೆಲ್ಲ ಬಂದು ಪ್ರೊಟೆಸ್ಟ್ ಮಾಡ್ತಿದ್ರೆ ಸಾಕು, ಚೈಲ್ಡ್ ಲೇಬರ್ನೆಲ್ಲ ಕರ್ಕೊಂಡ್ಬಂದು ಕೆಲಸ ಮಾಡಿದ್ರು. ಆ್ಯಕ್ಚುಲಿ ಅವನು ಅಷ್ಟು ಚಿಕ್ಕವನು. ಅದಕ್ಕೆ ಹೇಳಿದ್ದೆ ನಾನು, ನೀವು ಹೇಳಿದ ಸ್ಟೈಲಲ್ಲೇ ಗೊತ್ತಾಯ್ತು ನನಗೆ. ಇಲ್ಲ ನಂದು ಬೇಕಾದ್ರೆ ನಾನು ವೋಟರ್ ಐ ಡಿ ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ನಾನು ಮೇಜರ್ ಆಗಿದ್ದೀರಾ? ಬದುಕ್ತು ಬಡಜೀವ. ಓಕೆ, ಇದನ್ನ ತೆಗಿಬೋದಲ್ವಾ? ಟೇಸ್ಟ್ ಮಾಡ್ಸೋಣ ಮನೋಜ್ ಅವ್ರಿಗೆ. ಖಂಡಿತ. ಓಕೆ. ಓಕೆ, ಮನೋಜ್ ಅವರೇ, ಹೆಂಗೆ ಇದು ಸಿನಿಮಾ ನಂಟು ಅಂತ? ನಾನು ಆ್ಯಕ್ಚುಲಿ ಇಂಜಿನಿಯರು ಓಕೆ. ಬೇಸಿಕಲಿ. ಸೊ ಅದಾದಮೇಲೆ ನನಗೆ ಒಂಥರ ಮುಂಚೆಯಿಂದ ಸ್ಟೋರೀಸ್ ಹೇಳೋದು, ಕತೆ ಹೇಳೋದಂದ್ರೆ ಭಾಳ ಇಂಪಾರ್ಟೆಂಟ್, ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಕತೆ ಹೇಳೋದಂದ್ರೆ ಭಾಳ ಇಷ್ಟ ಆಯಿತು ಮುಂಚೆಯಿಂದ. ಸೊ ಇವತ್ತು ಅದೇ ಹೇಳ್ತಾ ಇದ್ರು ಯದು ಅವರು, ನೀವು ಕತೆ ಹೇಳಿ ಸ್ಟೈಲ್ಗೆ ಅವರು ಒಪ್ಕೊಂಡ್ಬಿಟ್ರು ಅಂತ. ಸೊ ನಾನು ಹಿಂಗೆ ಈ ಥರ ಒಂದು ಕತೆ ಮಾಡ್ಕೊಂಡ್ಬಿಟ್ಟು ಒಂದು ಸ್ಟೋರಿ ಹೇಳಿದಾಗ ಯಾವ ಕ್ಯಾರೆಕ್ಟರ್ ಆದರೂ ಅದು ಹೆಂಗೆ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಅದು ಯಾವ ಥರ ಒಂದು ಕನ್ಕ್ಲೂಷನ್ ಬರ್ತಾ ಇದೆ, ಇನ್ಫ್ಯಾಕ್ಟ್ ಆ ಕ್ಯಾರೆಕ್ಟರ್ ಆ ಟೈಮಲ್ಲಿ ಏನು ಬೇಕು, ಇದು ಕಂಪ್ಲೀಟಾಗಿ ನಾನು ಈವನ್ ರಿಯಲ್ ಲೈಫಲ್ಲೂ ಅಬ್ಸರ್ವ್ ಮಾಡ್ತಿದ್ದೆ. ತುಂಬ ಯಾರನ್ನಾರು ಒಬ್ಬರು ನೋಡಿದ್ರೆ ಅವರು ಹಾಗೆ ಮಾಡಿ ಸ್ಟೋರಿ ಹೇಳೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಸೊ ಹಾಗೆ ನಾನು ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟಿಗೆ. ಸೊ ಅದಾದಮೇಲೆ ಬೆಟರ್ ನಾನು ಅದನ್ನು ಒಂದು ಫಿಲ್ಮ್ ಥರ ಫಿಲ್ಮಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಟೈಮಲ್ಲಿ ಡಿಸ್ಕಸ್ ಮಾಡಿದೆ ಪೇರೆಂಟ್ಸ್ ಜೊತೆ, ಸಪೋರ್ಟಿವ್ ಇದ್ರೆ ಐಡಿಯಾಸ್. ಹಂಗೆ ಅಂದರೆ ಸಿನಿಮಾದಲ್ಲಿ ಆ ಟೆಕ್ನಿಕ್ಸ್ಗಳೇ ಬೇರೆ ಇರುತ್ತಲ್ವಾ? ಇವಾಗ ಕಥೆ ಬರ್ದಿದ ತಕ್ಷಣ ನಾವು ಅದನ್ನು ಹೋಗಿ ಡೈರೆಕ್ಟಾಗಿ ಸಿನಿಮಾ ಮಾಡೋಕ್ಕಾಗಲ್ಲ. ಆ ಟೆಕ್ನಿಕ್ಸ್ನೆಲ್ಲ ಹೆಂಗೆ ಕಲ್ತ್ರಿ ಅಂತ? ಹಾಂ, ಕರೆಕ್ಟ್. ಅಂದರೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಆ ಇಂಟ್ರೆಸ್ಟಿಂದ ಇದು ಸ್ಟಾರ್ಟ್ ಆಗಿದ್ದು. ಸೊ ಅದಾದಮೇಲೆ ನೀವು ಹೇಳಿದಾಗೆ ಆ ಟೆಕ್ನಿಕ್ಸು ಪ್ಲಸ್ ನೆಕ್ಸ್ಟ್ ಈ ಕ್ರಿಯೇಟಿವ್ ಸ್ಟೋರಿ ಟೆಲ್ಲಿಂಗ್, ನರೇಷನ್ ಇಂದು ಎಲ್ಲ ಪ್ಲಸ್ ಸಿನಿಮಾ ಮಾಡ್ತೀವಿ ಅಂದ ತಕ್ಷಣ ಕಂಪ್ಲೀಟಾಗಿ ಅದರದ್ದೇ ಆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಕೂಡ ಇರುತ್ತೆ. ಅದೆಲ್ಲ ಅದನ್ನು ಹಿಡ್ಕೊಂಡ್ಬಿಟ್ಟು ಆಮೇಲೆ ಸ್ಲೋ ಆಗಿ ಇದನ್ನು ಕಲ್ತಿ ಅದ್ರ ಜೊತೆ ಬ್ಲೆಂಡ್ ಮಾಡಿ ಆಮೇಲೆ ಇವಾಗ ಒಂದು ಫಸ್ಟ್ ಫಿಲ್ಮ್ ಅಂತ ಎಕ್ಸ್ಪೆರಿಮೆಂಟಲ್ ಶಾರ್ಟ್ ಮೂವೀಸ್ ತುಂಬಾ ಇದೆ. ಫ್ಯಾನ್ ಮೇಲೆಲ್ಲ ಹತ್ತಿ ಇದ್ದು ವಿಡಿಯೋ ಮಾಡಿರೋದು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ಸುಮಾರು ಒಂದು 20-30 ಮಾಡಿದಾನೆ. ಆ ಥರ ಬರೀ ಎಕ್ಸ್ಪೆರಿಮೆಂಟ್, ಹಿಂಗಾದ್ರೆ ಏನಾಗುತ್ತೆ ಆ ಥರ ಮಾಡಿ ಫೈನಲಿ ಒಂದು ಸಿನಿಮಾ ಮಾಡಿದ್ದೀರಾ. ವೆರಿ ನೈಸ್. ಓಕೆ, ಈಗ ಇದನ್ನ ಏನು ಗಾರ್ನಿಶಿಂಗ್ ಮಾಡ್ತೀರಾ? ಮೆಣಸಿನ್ಕಾಯಿ ಬಜ್ಜಿ ಕಾಣಿಸ್ತಾ ಇದೆ, ಆದ್ರೆ ಇದು ಬೇಬಿ ಕಾರ್ನ್ ಲಾಲಿಪಾಪ್. ಓಕೆ, ಟೇಸ್ಟ್ ಮಾಡಿ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಯದುರಾಜ್ ಅವರು ಬೇಬಿ ಕಾರ್ನ್ ಲಾಲಿಪಾಪ್ ಮಾಡಿದ್ದಾರೆ, ಅವರ ಡೈರೆಕ್ಟರ್ ಆದಂಥ ಮನೋಜ್ ಮಂಜುನಾಥ್ ಅವ್ರಿಗೆ. ಸೊ ರೀಕ್ಯಾಪ್ ನೋಡ್ಕೊಂಡು ಬನ್ನಿ.
ಓಕೆ. ನೋಡ್ತಾ ಇರ್ತೀವಿ ಹೋಗ್ತಾ ಆನ್ ಸ್ಟ್ರೀಟ್ಸ್ ಆಗಲಿ ಬೇರೆ ಕಡೆ ಎಲ್ಲ ಕಡೆ ಆಗಲಿ. ಸೊ ಎಲ್ಲರ ಕ್ಯಾರೆಕ್ಟರ್ ಹತ್ರನೂ ಒಂದು ಕತೆ ಇರುತ್ತೆ. ಬಟ್ ಈಗ ನಮ್ಮ ಫಿಲ್ಮಲ್ಲಿ ಎಲ್ಲರ ಸ್ಟೋರಿನೂ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ನೋಡೋಕೆ, ಅಂದರೆ ರೆಗ್ಯುಲರ್ ಆಗಿರುತ್ತೆ, ಡೈಲಿ ಅದನ್ನ ನಾವು ನೋಡ್ತಾನೆ ಇರ್ತೀವಿ ಆ ಥರ ಕ್ಯಾರೆಕ್ಟರ್ಸ್, ತುಂಬಾ ಮೊನೋಟನಸ್ ಆಗಿರುತ್ತೆ. ಆದರೆ ಈ ಫಿಲ್ಮಲ್ಲಿ ಆ ಒಂದು ಕ್ಯಾರೆಕ್ಟರ್ನ, ರಾಮಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಮೈಕೋ ಮಂಜು ಸರ್ ಮಾಡಿರೋ ಕ್ಯಾರೆಕ್ಟರ್ನ, ಆ ಕತೆ ನಿಮ್ಗೆ ಕೇಳಿದ್ರೆ ಹೌದು ಇದು ಯುನೀಕ್, ಅದಕ್ಕೋಸ್ಕರ ಆ ಕ್ಯಾರೆಕ್ಟರ್ ಇದರಲ್ಲಿ ಕತೆ ಆಗುತ್ತೆ ಕಂಪ್ಲೀಟ್ ಆಗಿ. ಆಮೇಲೆ ಆ ಕ್ಯಾರೆಕ್ಟರ್ದು ಒಂದು ಜರ್ನಿ ಏನಿದೆಯಲ್ಲ, ಸೊ ಅದೇ ಈ ಫಿಲ್ಮ್ ಕತೆ ಪ್ಲಸ್ ಅವರೇ ಕತೆ ಆದವರು ಸಿನಿಮಾ. ಓಕೆ, ವೆರಿ ನೈಸ್. ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರಿ ಕಥೆಯಾದವರು ಒಂದು ಟೈಟಲ್ನ. ಥ್ಯಾಂಕ್ ಯು ಸೋ ಮಚ್ ಮನೋಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಯದು ಅವರೇ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ, ಯದುರಾಜ್ ಅವರು ಬಂದಿದ್ರು ಕಥೆಯಾದವರು ಸಿನಿಮಾಯಿಂದ. ಅವರು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು ಸಿನಿಮಾ ಬಗ್ಗೆ. ಹಾಗೆ ಬೇಬಿ ಕಾರ್ನ್ ಲಾಲಿಪಾಪ್ ಕೂಡ ಮಾಡಿದ್ರು, ತುಂಬಾ ಟೇಸ್ಟಿ ಆಗಿತ್ತು. ಸೊ ನೀವು ಮನೇಲಿ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಬ್ಬ ಅತಿಥಿ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಸಿನಿಪಾಕ, ಪವರ್ಡ್ ಬೈ BMT ಮಸಾಲಾ, ರುಚಿಯಾದ ಅಡುಗೆಗೆ ಸಿನಿಮಾ ಒಗ್ಗರಣೆ. ಬಾಯ್.